ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಕ್ಕೆ ಲವಂಗ ಸ್ಟಾರು ಪಲಾವ್ ಎಲ್ಲ ಹಾಕಿದ್ದೀನಿ. 3 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮತ್ತು ಅದು ಹಾಕಿದ್ದೀನಿ ಎಣ್ಣೆ ಫ್ರೈಗೆ. ಈಗ ಸಣ್ಣದಾಗಿ ಹಚ್ಕೊಂಡು 2 ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಮಸಾಲನ ರುಬ್ಕೊಂಡಿದ್ದೀನಿ, ಹೇಳ್ತೀನಿ. ಇದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈ ಟೈಮಲ್ಲಿ ಈರುಳ್ಳಿ ಸ್ವಲ್ಪ ಬೇಕೋಸ್ಕರ ಸ್ವಲ್ಪ ಉಪ್ಪು, ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಈಸಿಯಾಗಿರುತ್ತೆ. ಬ್ಯಾಚುಲರ್ಸ್ಗೂ ಎಲ್ಲರಿಗೂ ಮಾಡ್ಕೊಳಕ್ಕೆ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಮಸಾಲ ಸ್ವಲ್ಪ ಪುದೀನ, 2 ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ, 1-2 ಚಕ್ಕೆ, 1 ಇಂಚು ಚಕ್ಕೆ, 2 ಲವಂಗ ಅಷ್ಟು ಹಾಕಿ 1 ಸ್ಟಾರ್ ಇಷ್ಟು ಹಾಕಿ ರುಬ್ಕೊಂಡ್ಬಂದಿದ್ದೀನಿ. ಇದು ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಕೊಡುತ್ತೆ. ಹಾಕಿದ್ದೀನಿ ನಾನು 2 ಗ್ಲಾಸ್ ಹಾಕಿದೆ, ಅಷ್ಟು ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ. ಇದೊಂದು ಚೂರು ಕಲರ್ ಚೇಂಜ್ ಆಗಿರೋದು. ಈಗ 1-2 ಟೊಮೆಟೊ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಮೊಸರು ಸಾಕು. ಮತ್ತು ಅಚ್ಕಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಚಿಕನ್ ಅರ್ಧ ಕೆಜಿ ತೊಗೊಂಡಿದ್ದೀನಿ, ಚಿಕನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನಾನು ಮ್ಯಾಗ್ನೇಟ್ ಮಾಡಿಲ್ಲ, ಹಂಗೆ ಹಾಕಿ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲೇ 1-2 ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಲಿ. ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೊಂದು 2 ನಿಮಿಷ ಚೆನ್ನಾಗಿ ಬೇಯಲಿ, ಆಮೇಲೆ ನೀರು ಹಾಕೋಣ. ಚಿಕನ್ ಅರ್ಧ ಬೆಂದಿದೆ. ಈ ಟೈಮಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಅದನ್ನು ಒಂದು ಸ್ವಲ್ಪ 2 ಕುದಿ ಬರಲಿ. ನೋಡಿ, ಕುದಿ ಬಂದಿದೆ, ಬೆಂದಿರುತ್ತೆ. ಈಗ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿ 2 ವಿಸಿಲು ಸಾಕು. ನೋಡಿ, ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ರೆಡಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಾಗೂ ಇರುತ್ತೆ. ನೋಡಿ, ಚಿಕನ್ ಬಿರಿಯಾನಿ ಕುಕ್ಕರಲ್ಲೂ ಚೆನ್ನಾಗಿ ರೆಡಿಯಾಗಿದೆ. ಆರಾಮಾಗಿ ಟೇಸ್ಟಾಗೂ ಇರುತ್ತೆ. ನೋಡಿ, ಅದೊಂದು ಮಸಾಲೆ ಒಂದು ರುಬ್ಕೊಂಡ್ಬಿಟ್ರೆ ಅಂತೂ ಅಷ್ಟೇ ಟೇಸ್ಟಾಗಿರುತ್ತೆ. ಮೊಸರು ಬಜ್ಜಿ ಜೊತೆಗೆ ಸೇವ್. ನೋಡಿ, ಚಿಕನ್ ಬಿರಿಯಾನಿ ರೆಡಿ ಆಯಿತು. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.